ಹಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ 100 ಜನ ಸೇರಿದ್ದೀವಿ. 100 ಜನ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ಖುಷಿ ಆಗುತ್ತೆ. ಅದಕ್ಕೆ ನೀವೆಲ್ಲರಿಗೂ ಧನ್ಯವಾದಗಳು. ಸೊ ಶ್ರೀಗಂಧದ ಕಂಪನ್ನು ನೀವೆಲ್ಲ ಕಡೆನೂ ಹೀಗೆ ಹರಡೋದು ಎಲ್ಲರೂ ನಿಮ್ಮಿಂದ ಹರಡಲಿ. ಪ್ಲಸ್ ಎಲ್ಲರೂ ನೀವೆಲ್ಲ ನಮ್ಮ ಶ್ರೀಗಂಧ ಬಗ್ಗೆ ಎಲ್ಲರಿಗೂ ಹೇಳಿ, ಏನಾದ್ರು ಕಾರ್ಯಕ್ರಮಗಳಿಗೂ ಅಥವಾ ಯಾವ್ದಾದ್ರು ಸಜೆಷನ್ಸ್ ಇದ್ರೂ ಅದನ್ನು ನಮಗೆ ಕೊಡ್ತಾ ಇರಿ, ನಾವು ಅದನ್ನು ಇಂಪ್ರೂವ್ ಮಾಡ್ತೀವಿ. ಆಮೇಲೆ ನಾವು ಪ್ರತಿ ವರ್ಷ 2 ಆಚರಣೆ ಮಾಡ್ತಿದ್ದೀವಿ, ಒಂದು ಯುಗಾದಿ, ಇನ್ನೊಂದು ಕನ್ನಡ ರಾಜ್ಯೋತ್ಸವ. ಸೊ ನೀವೆಲ್ಲರೂ ಹೆಚ್ಚಿನ ಮಟ್ಟಿಗೆ ಅದರಲ್ಲಿ ಪಾಲ್ಗೊಂಡು ನಮ್ಮ ಶ್ರೀಗಂಧದ ಏನು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಅಥವಾ ನಮ್ಮ ಏನು ಧ್ಯೇಯಗಳಾಗಲಿ ಅದರಲ್ಲಿ ಯಶಸ್ವಿಯಾಗೋದಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು. ಸೊ ಹೀಗೆ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸೊ ಇವತ್ತಿನ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಎಲ್ಲರಿಗೂ ಪಾರ್ಟಿಸಿಪೆಂಟ್ಸ್ಗೆ ಆರ್ಗನೈಸರ್ಸ್ಗೆ ಪ್ಲಸ್ ನೀವೆಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಎಲ್ಲರೂ ನಾವು ಈ ಕಾರ್ಯಕ್ರಮನ ಅದ್ದೂರಿಯ ಮಾಡೋಣ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕೆ ಮೊದಲೇ ಒಂದು ಸ್ವಲ್ಪ ಸೇಫ್ಟಿ ಇದ್ರ ಬಗ್ಗೆ ಹೇಳ್ತೇವೆ. ಇದು ನೋಡಿ, ಇದು ಎಮರ್ಜೆನ್ಸಿ ಎಕ್ಸಿಟ್. ದಯವಿಟ್ಟು ಯಾರು ಇದ್ರೊಳಗೆ ಹೋಗಬೇಡಿ, ಅಲಾರಾಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ನಾವು ಶ್ರೀಗಂಧದಿಂದ €100 ಫೈನ್ ಕೊಡಬೇಕಾಗುತ್ತೆ. ಆಮೇಲೆ ನಾವು ನಮ್ಮ ಶ್ರೀಗಂಧದಿಂದ ಬುಕ್ ಮಾಡಿರೋದು ಇದು ಒಂದೇ ಒಂದು ಹಾಲು. ಸೊ ಆ ಕಡೆ ಮೇಲ್ಗಡೆನೂ ಹೋಗ್ಲಿಕ್ಕೆ ಜಾಗ ಇದೆ, ಬಟ್ ದಯವಿಟ್ಟು ಯಾರು ಹೋಗ್ಬೇಡಿ, ಯಾಕಂದ್ರೆ ಅಲ್ಲಿ ಬೇರೆ ಏನೋ ಫಂಕ್ಷನ್ ನಡೀತಾ ಇರುತ್ತೆ. ನಮ್ಮ ಶ್ರೀಗಂಧದಲ್ಲಿ ತುಂಬ ಕಲಾವಿದರೆಲ್ಲ ಡ್ಯಾನ್ಸು, ಹಾಡು ಅಂತ ಬಿಟ್ಟು ರೆಡಿ ಆಗ್ತಾ ಇದ್ದಾರೆ. ಸೊ ರೆಡಿ ಆಗಲಿಕ್ಕೆ ಒಂದೇ ಮಹನೀಯರಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಸೇರಿ ಒಂದೇ ಒಂದು ಡ್ರೆಸ್ಸಿಂಗ್ ರೂಮು. ಆ ಡ್ರೆಸ್ಸಿಂಗ್ ರೂಮನ್ನು ದಯವಿಟ್ಟು ಮಹಿಳೆಯರೇ ಯೂಸ್ ಮಾಡ್ಕೊಳ್ಳಿ. ಮಹನೀಯರಿಗೆ ಯಾಕೆ ಡ್ರೆಸ್ ಬೇಕು ಸರ್? ಆನೆಗೆ ಎತ್ತನ ಶೃಂಗಾರ. ಓಕೆ, ಈಗ ಕಾರ್ಯಕ್ರಮಕ್ಕೆ ಎಲ್ಲ ಬ್ಯುಸಿ ಇದ್ದಾವೆ. ನೋಡಿ, ನಮ್ಮ ನಾಗಣ್ಣ ಅವರು ಕ್ಯಾಮ್ರಾ ಚಾಲು ಮಾಡ್ಕೊಂಡಿದ್ದಾರೆ. ಗಣೇಶ್ ಕೋಟರವರು ಕನಕ ಕಮಲರ ಆಟ ಆಗ ತನ್ನದ ಓಟ, ಕ್ಯಾಮರಾದಲ್ಲಿ ಬಿಸಿ ಗಣೇಶ್ ಕೋಟ. ಓಕೆ, ಈಗ ನಮ್ಮ ನೀವು ಥಿಂಕ್ ಮಾಡ್ತಿರ್ಬೋದು, ಏನಪ್ಪ ಈಗ ಆ್ಯಂಕರ್ಸು 2 ಜನ ಗಂಡಸರು ಸ್ಟಾರ್ಟ್ ಮಾಡಿಬಿಟ್ರು ಅಂತೇಳಿ. ಹಾಗಿಲ್ಲ, ನಮ್ಮ ಆ್ಯಂಕರ್ಸು ತುಂಬ ಚೆನ್ನಾಗಿ ರೆಡಿ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಕಾರ್ಯಕ್ರಮ ಚಾಲನೆ ಮಾಡಲಿಕ್ಕೆ ಬರೀ ಸರ್, ನೀವು ನಿರೂಪಕರು ಜೋರಾಗಿ ಚಪ್ಪಳ ಹೊಡೀರಿ. ಶ್ರೀನಿವಾಸ್ ಮತ್ತು ಪೂರ್ಣಿಮಾ. ಫೋಟೋ ಗಿಟ ಹೊಡೆದ್ರೆ ನಮ್ಮ ಸ್ವಲ್ಪ. ಓಕೆ, ಶ್ರೀನಿವಾಸ್ ಅವರ ಬಳಿ. ಧನ್ಯವಾದ ಸತೀಶ್ ಶಾಸ್ತ್ರಿ ಅವರೇ. ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಹಂಗಂದ್ರೆ ಇದು ಗೋಪಾಲಕೃಷ್ಣ ಅಡಿಗರ ಪದ್ಯದ ಸಾಲು ನನ್ನ ಫೇವರೇಟ್ ಸಾಲು. ನಾವೆಲ್ಲ ನಮ್ಮ ದೇಶ, ಭಾಷೆ, ನಮ್ಮ ಜನರನ್ನ ಬಿಟ್ಟು ನೆದರ್ಲ್ಯಾಂಡ್ನಲ್ಲಿ ಬಂದು ನೆಲೆಸಿದ್ದೇವೆ. ಇಷ್ಟು ದೂರ ಬಂದರೂ ನಾವು ನಮ್ಮ ಕನ್ನಡದ ಕಂಪನ್ನು ಬಿಡದೆ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೇವೆ. ಇದು ಎಂಥ ಖುಷಿಯ ವಿಷಯ ಅಲ್ವಾ? ಓಹೋ, ಹೌದು, ನನಗೂ ತುಂಬಾನೇ ಖುಷಿ ಆಗ್ತಾ ಇದೆ. ಇದೇ ಖುಷಿನಲ್ಲಿ ನನಗೊಂದು ಹಾಡು ಹಾಡೋಣ ಅನಿಸ್ತಾ ಇದೆ. ಬಾಳುವ ನುಡಿಯೇ ಕನ್ನಡನು, ನಾವಿರುವ ತಾಣವೇ ಕಂದದ ಗುಡಿ, ಶ್ರೀಗಂಧದ ಗುಡಿ. ಶ್ರೀಗಂಧದ ಗುಡಿನೇ ಹೌದು. ಇವತ್ತೇನು ಸ್ಪೆಷಲ್ ಗೊತ್ತಾ? ಶ್ರೀಗಂಧದಲ್ಲಿ ಸ್ಪೆಷಲ್ ಏನು? ಇವತ್ತು ಶ್ರೀಗಂಧ ಸೆಂಚುರಿ ಪಡೆದಿದೆ. ಓ ಹೌದಾ? ಹಂಗಂದ್ರೆ 100ಕ್ಕೂ ಹೆಚ್ಚು ಜನ ಇವತ್ತು ರಿಜಿಸ್ಟರ್ ಆಗಿದ್ದಾರೆ. ಹೌದು, ಆಕ್ಚುಲಿ ಇನ್ನೂ ಆನ್ ದ ವೇ ಅನ್ಸುತ್ತೆ, ಇನ್ನೂ ಅಷ್ಟು ಕಾಣ್ತಿಲ್ಲ ಹೌದು. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಅವರು ಶನಿವಾರ ಅಂದ್ಬಿಟ್ಟು ತುಂಬಾ ಲೇಟ್ ಆಗಿ ಎದ್ದು ಬರ್ತಾನೆ ಇದೆ. ಬಟ್ ಎನಿವೇ, ಇವತ್ತು ಶ್ರೀಗಂಧ ಸೆಂಚುರಿ ಅಂತೂ ಬಾರಿಸಿದೆ. ಬಹಳ ಖುಷಿ ವಿಷಯ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಏನೇ ಶುಭ ಕಾರ್ಯಕ್ರಮ ಆರಂಭಿಸುವ ಮೊದಲು ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ ಹೇಳು? ಹೌದು, ಫಸ್ಟು
ದೇವರಿಗೆ ಪ್ರಾರ್ಥಿಸ್ತೀವಿ ಅಲ್ವಾ? ಹೌದು, ಅದಿಲ್ಲದೆ ನಮ್ಮ ಕಾರ್ಯಕ್ರಮ ಶುರುನೇ ಆಗೋದಿಲ್ಲ. ಸೊ ದೇವರ ಪ್ರಾರ್ಥನೆ ಗೀತೆ ನಮ್ಮೆಲ್ಲರ ನೆಚ್ಚಿನ ಇಂದಿರಾ ರಮೇಶ್ ಅವರೇ. ದಯವಿಟ್ಟು ಇಂದಿರಾ ರಮೇಶ್ ಅವರು ಸ್ಟೇಜ್ ಮೇಲೆ ಬರ್ಬೇಕು. ನಮ್ಮ ಪ್ರೇಕ್ಷಕರೆಲ್ಲ ಸ್ವಲ್ಪ ಊಟ ಮಾಡಿ ಬಂದಿಲ್ಲ ಅಂತ ಸ್ವಲ್ಪ ಜೋರ ಚಪ್ಪಾಳೆ ಹೊಡೆದ್ರೆ. ಈಗ ಪ್ರಾರ್ಥನೆ ಇಂದಿರಾ ರಮೇಶ್ ಅವರು.